ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಇವತ್ತು ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದನ್ನು ನೋಡಿದ್ರ, ಸಾಕ್ಷಿ ಸಮೇತ ಎಲೆಕ್ಷನ್ ಕಮಿಷನ್ ಮಾಡಿದಂತಹ ಒಂದು ದೊಡ್ಡ ಇದಕ್ಕೆ ನೀವು ಕಳ್ಳತನ ಅಂತೀರೋ, ತುಳುಕ್ತನ ಅಂತೀರೋ, ಮತ್ತೇನಂತೀರೋ ಗೊತ್ತಿಲ್ಲ, ತಾಂತ್ರಿಕ ಅಥವಾ ಟೆಕ್ನಿಕಲ್ ಆಗಿ ಇಡೀ ಈ ಮತದಾರರ ಲಿಸ್ಟನ್ನು ಡಿಲೀಟ್ ಮಾಡೋದು ಮತ್ತು ಹಾಕ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಅಂತೇಳಿ ಗಂಭೀರವಾದ ಆರೋಪನ ಮಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಎಲೆಕ್ಷನ್ ಕಮಿಷನ್ ಕೇವಲ ಸರ್ಕಾರದ ಕೈಗೊಂಬೆನಾ, ಸರ್ಕಾರ ಹೇಳಿದಂಗೆ ಕೇಳುವಂಥ ಒಂದು ಸಂಸ್ಥೆನಾ ಅನ್ನುವಂಥ ಸಂಶಯ ಇಡೀ ದೇಶ ತುಂಬ ವ್ಯಾಪಿಸ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಪ್ರೆಸ್ ನೋಟ್ ಮಾಡಿದ ಮೇಲೆ, ಪ್ರೆಸ್ ಚಿತ್ರಿಸಿದ ಮೇಲೆ, ಜಗದ ಮುಂದೆ ಎಕ್ಸ್ಪೋಸ್ ಮಾಡಿದ ಮೇಲೆ, ಆ ನಂತರ ನಮ್ಮ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟದ ರಾಹುಲ್ ಗಾಂಧಿ ಅವರಿಗೆ. ಕಳೆದ 18 ಸಲ ನಮ್ಮ ಕರ್ನಾಟಕದ CID ಆಳಂದ್ ಎಲೆಕ್ಷನ್ ಸಲುವಾಗಿ ಅಲ್ಲಿ ಆದಂಥ ಓಟ್ ಗಾಯಬಾದಿದ್ದು, ಅಂದರೆ ಲುಪ್ತ ಆಗಿದ್ದು, ಹೋಗಿದ್ದು, ಕೆಲವು ಕಡೆ ಬಂದಿದ್ದು, ಅದನ್ನು ತೋರಿಸ್ಕೊಟ್ಟಿದ್ರು. 6004 ಓಟ್ ಕಾಣ್ತದದು, ಅಷ್ಟು ಓಟ್ಗಳನ್ನ ಗಾಯಬ ಮಾಡಿ ಇಲ್ಲದಂಗೆ ಮಾಡಿದಂಥದ್ದು. ಅಲ್ಲಿ ಆಳಂದಲ್ಲಿ ಗೆದ್ದಿರಬಹುದು, ಬಟ್ ನಡೆದಂಥ ಘಟನೆಗಳು ಇಲ್ಲಿ ಗೆಲ್ಲುವುದು ಸೋಲುವುದು ಅಲ್ಲ, ಹೋದು ಹೆಂಗೆ ಮತ್ತು ಓಟ್ ಬಂದು ಹೆಂಗೆ ಅನ್ನುವಂಥದ್ದು. ಮತ್ತು ಅದನ್ನು ಸಹಜವಾಗಿ ಎಲೆಕ್ಷನ್ ಕಮಿಷನ್ ಒಪ್ಕೊಳ್ಳುತ್ತದೆ. 2023 ಆಗಿರ್ಬೋದು ಹಾಗೆ ಹೇಗೆ ಅಂತೇಳಿ. ಅಂದರೆ ಇದರ ಅರ್ಥ ಏನು? ಯಾವ ಸಂಸ್ಥೆಯನ್ನು ಎಲೆಕ್ಷನ್ ಕಮಿಷನ್ ಯಾವ ಸಂಸ್ಥೆಯನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕಾಗಿ ನಾವು ಕಟ್ಟಿದ್ದೀವೋ, ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವೋ, ಸ್ವಾಯತ್ತ ಸಂಸ್ಥೆಯನ್ನು ಮಾಡಿದ್ದೀವೋ, ಆ ಸಂಸ್ಥೆಯಿಂದ ಇಂಥ ಘಟನೆಗಳಾಗ್ತಿದ್ರೆ, ಈ ಹಿಂದೆ ಮಹದೇವಪುರದಲ್ಲಿ ನೀವು ಕೇಳಿದ್ರಿ, ಬೆಂಗಳೂರು ಸೆಂಟ್ರಲ್ದಲ್ಲ 1 ಲಕ್ಷ ಸಮಥಿಂಗ್ ಓಟ್ಗಳೆಲ್ಲ ಗಾಯಬ್ ಹೋಗಿಬಿಟ್ಟಿದ್ದಲ್ಲ, ಹೆಚ್ಚು ಎಕ್ಸಸ್ ಆಗಿದ್ದು. ಇದೇನು ಬೇಕಾದರೂ ಇಟ್ಕೊಳ್ಳೋದು, ಬೇಡಂತ ಕಿತ್ತು ಹಾಕೋದು. ಒಂದು ದೇವಸ್ಥಾನದಲ್ಲಿ 80-90 ವೋಟರ್ಸು, ಜ್ವಲಂತ ಸಾಕ್ಷಿಗಳಿವು. ಇಷ್ಟಿದ್ದರೂ ಇವತ್ತಿಗೂ ಸಹಿತ ಎಲೆಕ್ಷನ್ ಕಮಿಷನ್ ಅವ್ರಿಗೆ ತಪ್ಪಾಯಿತು ಅಂತ ಹೇಳ್ತಾ ಇಲ್ಲ, ಅಂತಿದ್ದು ಕೆಲಸ ಮಾಡ್ತಾ ಇಲ್ಲ. ಈಗ ಹೊಸದಾಗಿ SIR ಶುರು ಮಾಡಿಬಿಟ್ಟದ, ಸ್ಪೆಷಲ್ ಪರಿಷ್ಕರಣೆ ಅಂತ ಹೇಳಿ SIR. ಆದ್ರೆ ಅಲ್ಲೂ ಸಹಿತ 65 ಲಕ್ಷ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿದ. ಅಂದ್ರೆ ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು, ಬಲು ಗಂಭೀರವಾದ ಆರೋಪವನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನೋಡ್ರಿಲ್ಲೇ ಆಳಂದಲ್ಲಿ ಏನು ನಡೀತು ಅನ್ನೋದು, ಅಲ್ಲಿ ಬೇರೆ ಪಂಡಿತರಿದ್ದಾರೆ, ಕನ್ನಡದ ಹಿಂದಿಗೆ ಅನುವಾದ ಮಾಡಿದಂಥದ್ದು. ಅವ್ರು ಯಾರು ತಮ್ಮ ಹೆಸರು ಹೋಗ್ಯದಲ್ಲ ಅವರು ಇದ್ದಾರೆ, ಅವ್ರ ಮನೆ ಬದಿ ವ್ಯಕ್ತಿ ಅಂತವರು ಅವರ ಹೆಸರು ಡಿಲೀಟ್ ಮಾಡ್ಸಕ್ಕೆ ಹಚ್ಚಿದಾರಂತ ಅವರು ಇದ್ದಾರೆ. 16-18 ಹೆಸರು ಡಿಲೀಟ್ ಆಗಿದೆ. ಅವ್ರ ಹೆಸರು ಮಾಡಿ ಅವ್ರಿಗೆ ಗೊತ್ತಿಲ್ಲ. ಡಿಲೀಟ್ ಮಾಡಿಸೋರಿಗೆ ನಾನು ಡಿಲೀಟ್ ಮಾಡಿಸಿನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಡಿಲೀಟ್ ಆದವರು ಇವನು ಮಾಡಿಸಿದಂತ ಅಲ್ಲೇ ರೆಕಾರ್ಡ್ ಅದ. ಇದು ಹೆಂಗಾಯಿತು ಅದು ನೋಡೋದು, ದೃಶ್ಯಾವಳಿ ನೋಡೋದು. ನಾವು ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ಇದ್ದೆ. ನನಗೆ ನಾಲೆಜ್ ಕೇಳದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗ್ಯದ, ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮತ್ತು ಕಮಿಷ್ನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ. ನನ್ನ ಹೆಸರು ಮೇಲೆ 12 ಜನರದು ಡಿಲೀಟ್ ಮಾಡಿದ್ದು ನಿಜ ಇರ್ತದೆ. थोड़ा ट्रांसलेट कर लीजिए. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फ़ोन से ऐसा मैसेज दिया, लेकिन असल में मैंने किसी को भी मैसेज नहीं किया. ನೋಡಿದ್ರಲ್ಲ, ಅಂದರೆ ಏನಿದೆವು ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾ ಇದ್ದಾರೆ ಜಗದ ಮುಂದೆ, ಅದರಲ್ಲೂ ದೇಶದ ಮುಂದೆ ಇಡ್ತಾ ಇದ್ದಾರೆ. ಪರಿಹಾರ ಹೇಳಿದಕ್ಕೆ ಈ ಓಟ್ ಚೋರಿ ಅಂತಂದ್ರೆ ಇಲ್ಲಿ ಮತಗಳ ಕಳ್ಳತನ ಇಷ್ಟೇ ಸೀಮಿತ ಆಗೋದಿಲ್ಲ. ಇಲ್ಲಿ ಇದರ ಮುಂದಿನ ಹೆಜ್ಜೆ ಏನಪ್ಪ ಅಂದ್ರೆ, ಈ ದೇಶದ ಪ್ರಜಾಪ್ರಭುತ್ವನ ಕಿತ್ತುಕೊಳ್ಳಲಿಕ್ಕಂತ ಓಪನ್ ಆಗಿ ಆಡಳಿತಾರೂಢ ಪಕ್ಷದವರು
ಜನರ ಮತಗಳನ್ನು ಕದಿಯುವಂಥ ಕೆಲಸ, ಅದು ಇಲ್ಲದಂಗೆ ಮಾಡುವಂಥ ಕೆಲಸ, ಬೇಕಾದ ತಮಗೆ ಬೇಕಾದ ಹಾಕಿಕೊಳ್ಳುವಂಥ ಕೆಲಸ ಇದು ಮಾಡಲಿಕ್ಕತ್ತದೆ ಇವತ್ತು. ಇದು ಕಾರಣ ಏನಂತಂದ್ರೆ ಮಾಡಿದಂಥ ಹೊಸ ಕಾನೂನು. ಎರಡೂ ಒಂದು. ನಮ್ಮ ಹಿಂದಿನ ಶ್ರೀಜ ಚಂದ್ರಚೂಡ್ ಅವರು ಯಾವ ಸಂದರ್ಭದಲ್ಲಿ ಹೇಳಿದರೋ, ಯಾವ ಗಳಿಗೆಯಲ್ಲಿ ಹೇಳಿದರೋ, ಇಲ್ಲ ನಿಮಗೆ ತಿದ್ದಲಿಕ್ಕೆ ಬರ್ತದ ಹೇಳಿ ಒಳ್ಳೆಯ ಸಜೆಷನ್ ಕೊಟ್ಟಿದ್ರು. ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ನ್ಯಾಯಾಂಗದ ಹೆಡ್ ಶ್ರೀಜಾಯ್, 3 ಜನ ಕೂಡಿ ಇಲೆಕ್ಷನ್ ಕಮಿಷನ್ ನೇಮಿಸಬೇಕು. ಭಾಳ ಮಹತ್ವದ. ಯಾಕಂದ್ರೆ ಇಲೆಕ್ಷನ್ ಕಮಿಷನರ್ ಅವ್ರ ಅಂಡರ್ದಲ್ಲೇ ನಡೀತಿರ್ತದೆಲ್ಲ. ಇಲ್ಲಂದ್ರೆ ಯಾರು ನೇಮಿಸಿರ್ತಾರೆ ಅವ್ರ ಪರವಾಗಿ ಅವರು ವಾದ ಮಾಡ್ತಾಯಿದ್ದಾರೆ. ಇವತ್ತು ಜ್ಞಾನೇಶ್ವರ ರದ್ದ ಮಾಡ್ತಾಯಿದ್ದಾರೆ. ಎರಡೂ ಒಂದು. ಒಬ್ಬರು ಪ್ರಧಾನಿ, ಇನ್ನೊಬ್ಬರು ಗೃಹ ಮಿನಿಸ್ಟರು ಅಂದರೆ ನಮ್ಮ ಶಾ, ಇನ್ನೊಬ್ಬರು ರಾಹುಲ್ ಗಾಂಧಿ ಮಾತು ನಡೆಯೋದಿಲ್ಲ. ಎರಡು ಒಂದೊಂದು ಬಿದ್ದು ಬಿಡ್ತಿರ್ತದೆ. ಈಗ ತಮಗೆ ಬೇಕಾದಂಥವ್ರು ನೇಮಿಸ್ಕೊಂಡು ಇದೆಲ್ಲ ಮಾಡ್ತಾಯಿದ್ದಾರೆ ಅಂತೇಳಿ ಬಹಳ ಗಂಭೀರವಾದ ಆರೋಪ ರಾಹುಲ್ ಗಾಂಧಿ ಅವರು ಕಳೆದ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈಗೂ ಮಾಡ್ತಾರೆ, ಇನ್ನೂ ಮಾಡೋರಿದ್ದಾರೆ. ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸಹ ಎಲ್ಲರಿಗೂ ಇದೇನಪ್ಪ ಇಲ್ಲಿ ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾಯಿದ್ದಾರೆ. EVM ವಿರೋಧ ಮಾಡ್ತಾಯಿದ್ದಾರೆ. ಟೆಕ್ನಿಕಲ್ ಆಗಿ ನಾವು ಹೆಂಗೆ ಓಟ್ಗಳನ್ನು ಡಿಲೀಟ್ ಮಾಡ್ಬೋದು, ಹೆಂಗೆ ಹಾಕ್ಕೊಳ್ಬೋದು ಅಂತ ಇಲ್ಲಿವರೆಗೆ ನಿಮ್ಗೆ ಗೊತ್ತಿತ್ತು. ನೋಡಿದ್ರಿ ಈಗಾಗಲೇ ಎಲೆಕ್ಷನ್ ಬೆಳಗಿನಿಂದ ಒಂದು ಓಟದ ಲಿಸ್ಟ್ ಹಾಕಿರ್ತಿತ್ತು, ಇಷ್ಟ ಆಯ್ತಪ್ಪ ಅಂತೇಳಿ. ಸಾಯಂಕಾಲಕ್ಕೆ ಒಂದಿರುತ್ತೆ, ಮತ್ತು ಮರುದಿವ್ಸ ಮತ್ತೊಂದು ಚೇಂಜ್ ಬರ್ತಿತ್ತು ನಂಬರ್. ಈಗ ಹಿಂದಿನ ಎಲೆಕ್ಷನ್ ನೋಡ್ತಾ ಬಂದಿದ್ವಿ ನಾವು. ಒಂದು ಟ್ಯಾಲಿ ಇಲ್ಲ 2-3 ದಿನದಲ್ಲಿ ಮತ್ತೆ ಹೆಚ್ಚಾಗ್ತಿದ್ವು ವೋಟರ್ಸ್ ಲಿಸ್ಟು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಎಲೆಕ್ಷನ್ದಲ್ಲಿ ನಿಮಗೆ ಗೊತ್ತದ 60ರಿಂದ 70 ಲಕ್ಷ ಮತಗಳು ಹೆಚ್ಚಾಗಿದ್ದು ಒಂದು 6 ತಿಂಗಳಲ್ಲಿ. ಹೆಂಗೆ ಅನ್ನುವಂಥದ್ದು. ಲೋಕಸಭಾ ಎಲೆಕ್ಷನ್ಗೆ ಅದೇ ಕಾಲಕ್ಕೆ ಮುಂದೆ ವಿಧಾನಸಭಾ ಎಲೆಕ್ಷನ್ದಲ್ಲ ಈ ಪ್ರಮಾಣದ ಹೆಚ್ಚಂಗೆ ಅದು ಅನ್ನುವಂಥದ್ದು. ಸಾಯಂಕಾಲ 1 ತಾಸಲ್ಲಿ 67-70 ಲಕ್ಷ ಮತಗಳು ಅದು ಹೆಂಗೆ ಹರಿಯಾಣದಲ್ಲಿ ಹೆಂಗಾಯಿತು ಇದು ಪ್ರಶ್ನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇದು ಒಂದು ಅತ್ಯಂತ ಜಾಣ್ಮೆಯಿಂದ, ಅತ್ಯಂತ ಒಂದು ಏನಪ್ಪ ಇದಕ್ಕೆ ನೀವೇಂತೀರಿ ಶಬ್ದಗಳಿಲ್ಲದೆ ತಮ್ಮ ಕುಬುದ್ಧಿಯಿಂದ, ಕುತಂತ್ರತನದಿಂದ ಇದನ್ನು ಮಾಡ್ತಾಯಿದ್ದಾರೆ ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ಇಲ್ಲಿ ಟೆಕ್ನಾಲಜಿನ ಕೇವಲ ಎಲೆಕ್ಷನ್ ಕಮಿಷನ್ ತನಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದೆ. ತನಗೆ ಬೇಕಾದವ್ರು ಆಯ್ಕೆ ಮಾಡುವಂಥ ಒಂದು ಪ್ಲ್ಯಾನನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದೆ. ಕೆಲವೊಂದು ಕಡೆ ಏನೋ ಸೋತಂಗೆ ಮಾಡಿಕೊಂಡು, ಕೆಲವೊಂದು ಅಧಿಕಾರ ಬಿಟ್ಟಂಗೆ ಮಾಡಿ, ಇನ್ನೊಂದು ಕಡೆ ಅದನ್ನು ಪೂರ್ತಿ ತಮ್ಮ ಕೈ ಉಳಿಯುವಂಥದ್ದು. ಒಂದೆರಡು ರಾಜ್ಯ ಹೋಗಿ ನಮ್ಮ ಕೈಯಿಂದ, ಬಟ್ ಅಧಿಕಾರ ಪೂರ್ಣ ಸೆಂಟ್ರಲ್ ನಮ್ಮ ಕೈಯಿಂದ ಕೊಡೋದನ್ನು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪ ಸಾಕ್ಷಿನೂ ಒದಗಿಸ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾ ಇಲ್ಲ. ಒಂದು ಚಿಕ್ಕ ಮನೆಯಲ್ಲಿ 60-70 ಹೋಟೆಲ್ಗಳು 80 ಹೋಟೆಲ್ ಇರ್ತಾವಂದ್ರೆ ಇದರ ಅರ್ಥ ಏನು? ಅಲ್ಲೇನು ಇಲೆಕ್ಷನ್ ಕಮಿಷನ್ ಮಲ್ಕೊಂಡಿತ್ತ? ಯಾರು ಅವರು ಮಾಡಿದವರು? ಅದಕ್ಕೇನೋ ಕಾರಣ ಹೇಳಿದರು, ನಿಮಗೆ ಗೊತ್ತದ. ಇಲ್ಲ ಅಲ್ಲಿ ಎಲ್ಲ ವೋಟರ್ ಹೇಳಿದಂಥ ಅಲ್ಲಿ ಏಜೆಂಟ್ಸ್ ಇರ್ತಾರೆ, ಮಾಡ್ತಾರೆ, ಅವರೆಲ್ಲ ಪಾರ್ಟಿಗಳು ಕೇಳ್ತೀವಿ ನಾವು ಅಂತ ಹೇಳ್ತಾರೆ. ಈಗ ಯಾಕೆ ಮಾಡ್ತಾಯಿದ್ರಿ, ಆಗೇನು ಮಾಡಿದ್ರಿ ಮಾಡೋ ಮುಂದೆ ಅಂತ ಅನ್ನೋ ಮಾತು ಕೇಳ್ತಾ ಇದ್ದಾರೆ. ಇವತ್ತು ಆದ ತಕ್ಷಣ ಜ್ಞಾನೇಶ್ವರ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೋಗಸ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಅಂದ್ರೆ ಇನ್ನು ಯಾವುದೇ ದೇಶ ಸಂಸ್ಥೆಗಳು ಹೆಚ್ಚುಗಳು ಸ್ವಾಯತ್ತ ಸಂಸ್ಥೆಗಳು ಇದ್ದಾವೆ. ನ್ಯಾಯಾಂಗ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, CJI ಇರ್ಬೋದು, ಅಥವಾ ಇನ್ನೊಂದು ನಮ್ಮ ಏನಪ್ಪ ಅಂತಂದರೆ CBS ಇರ್ಬೋದು. ಇವೆಲ್ಲವೂ ಸ್ವತಂತ್ರ ಸಂಸ್ಥೆಗಳು, ನ್ಯಾಯಾಂಗನೂ ಸ್ವತಂತ್ರ ಸಂಸ್ಥೆಗಳು. ಇವೆಲ್ಲ ನಿಧಾನಕ್ಕೆ ಒಂದು ಆಡಳಿತದ ಕೈಯಲ್ಲಿ ಗುಲಾಮ ಆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿದೆ ಹೆಂಗೆ ಅಂತೇಳಿ ಇವತ್ತು ಇದ್ದಂಥ ಬಹು ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡೋರು ಯಾರು ಅಂತ. ಅದಕ್ಕೆ ಕೊನೆಗೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂದರೆ ಮೊದಲಿಗೆ ಇದೆಲ್ಲ ಹೋಗಬೇಕು ಅಂತೇಳಿ. ಹೋಗೋರು ಯಾರು? ಅದಕ್ಕಿರುವ ದಾರಿ ಒಂದು ಮತದಾರರು ಅಂತೇಳಿ. ಆದರೆ ಮತದಾರರ ಓಟನ್ನು ಇಲ್ದಂಗೆ ಮಾಡುವಂಥ ವ್ಯವಸ್ಥೆ ಈ ಟೆಕ್ನಾಲಜಿ ಒಳಗಿದ್ದಾಗ ಅದು ಹೇಗೆ ಅವ್ರು ಹೋಗಿಸ್ತಾರಂತ. ಇವತ್ತು ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಬಡತನದ, ಹಸಿವಾದ, ನಿರುದ್ಯೋಗದ ಏನೆಲ್ಲ ಅದಾವೆ, ಅನೇಕ ಸಮಸ್ಯೆಗಳಿದ್ದಾವೆ. ಬಡತನ ಒದ್ದಾಡ್ತಿದ್ದಾರೆ ಜನ. ಕೆಲವು ಜನ ಈ ದೇಶದ ಸಂಪತ್ತನ್ನು ಉಪಯೋಗಿಸ್ತಾ ಇದ್ದಾರೆ. ಕಾರ್ಪೊರೇಟ್ ಆಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು. ಉಳಿದವರೆಲ್ಲ ಇವತ್ತು 90% ಜನ ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಎಂದು ಅಂತ. ಮುದ್ದೆಗಳು ಸಾಕಷ್ಟು ಇದ್ದಾವೆ, ಆದರೆ ಮುದ್ದೆಗಳು ಬರ್ದಂಗೆ ಕೇವಲ ಈ ತಮಗೆ ಬೇಕಾದ ಹೋಟೆಲ್ ಹಾಕಿಸ್ಕೊಂಡು ಗೆಲ್ಲುವಂಥ ಒಂದು ತಂತ್ರಗಾರಿಕೆಯನ್ನು ಈ ತಂತ್ರಜ್ಞಾನದಿಂದ ಮಾಡ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ. ಇದರಿಂದ ಈ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪ, ಕೊಟ್ಟಂಥ ಸಾಕ್ಷಿಗಳು ಎಲ್ಲರೂ ಚಿಂತೆಗೀಡು ಮಾಡಬೇಕಾಗಿದೆ. ಜೊತೆಗೆ ಒಂದು ಮಾತನ್ನು ಹೇಳ್ತಾರೆ, ಇನ್ನೇನಿದ್ರು ಜನ ಜಾಗೃತಿ ಆಗಬೇಕಾಗಿದೆ. ಯಾಕಂದ್ರೆ ಎಲ್ಲ ಸಂಸ್ಥೆಗಳು ಒಬ್ಬ ಏಕ ವ್ಯಕ್ತಿ ಕೈಲಿ ಹೋಗ್ತಾ ಇದ್ದಾವೆ ನಿಧಾನಕ್ಕೆ. ಕೈಲಿ ಕಾಣ್ತಾ ಇಲ್ಲ, ಅದು ಆಗು ಕೆಲಸಲ್ಲ, ಅದು ಆಗ್ತಾಯಿದೆ. ಹೇಗಾದರೂ ಗೆದ್ದರೆ ಸಾಕು ಅಂತೇಳಿ. ಮತ್ತು ಮೊನ್ನೆ ಎಲೆಕ್ಷನ್ 2024
ಸೋತು ಹೋಗುವಂಥದ್ದು ಇಂಥದ್ದೆಲ್ಲ ಮಾಡಿ ಉಳಿದದು ಅಂತೇಳಿ ಮತ್ತು ಆರೋಪ ಮಾಡಿ ಇವತ್ತು ಮನೆಗೆ ಹೋಗ್ಬೇಕಾದಂಥ ಮೋದಿಯವರು ಇವತ್ತು ಅಧಿಕಾರದಲ್ಲಿ ಉಳಿದ ಕಾರಣ ಇಲ್ಲಿಯ ಈ ಇಲೆಕ್ಷನ್ ಕಮಿಷನ್ ತಂತ್ರಗಾರಿಕೆಯಿಂದ ತಾಂತ್ರಿಕತೆಯಿಂದ ಅಥವಾ ಟೆಕ್ನಾಲಜಿಯಿಂದ ಇವತ್ತು ಗೆಲ್ಲಿಸಿದ್ದಾರೆ ಅವರನ್ನು ಅನ್ನುವಂಥ ಆರೋಪ ಜೊತೆಗೆ ಉಳಿದಂತೆ ನಾವು ನೋಡ್ತಾ ಇದ್ದೀವಿ. ವಿಶೇಷ ಪಾರ್ಟಿಗಳನ್ನು ಬಡಿದು ಪಾರ್ಟಿ ಮೇಲೆ ತೋಳೋದು ಮತ್ತೊಂದು ಪಾರ್ಟಿಗೆ ಜೋಡಿಸೋದು ಮಾಡೋದು, ಮಹಾರಾಷ್ಟ್ರದಲ್ಲಿ ನೋಡಿದ್ದು ಮತ್ತೊಂದು ಕಡೆ ನೋಡಿದ್ದು, ಎಲ್ಲ ಕಡೆ ನೋಡ್ತಾ ಇದ್ವಿ. ಇದರಲ್ಲೇ ಅನಿವಾರ್ಯ ಬಂದರೆ ಗವರ್ನರ್ ಸಹಿತ ಉಪಯೋಗ ಮಾಡ್ಕೊಳ್ಳೋಂಥ ಎಲ್ಲರೂ ಗವರ್ನರ್ ಉಪಯೋಗ ಆಗ್ತಾರೆ ಈ ದೇಶದಲ್ಲೇ. ಸೆಂಟ್ರಲ್ ಗೌರ್ಮೆಂಟ್ಗೆ CBI CO ಅದರ ಕಾಲಕ್ಕೆ IT ಅದೇ ಕಾಲಕ್ಕೆ ED ಇವೆಲ್ಲ ಸಂಸ್ಥೆಗಳು ಇವತ್ತು ಅವ್ರ ಕೈಯಲ್ಲೇ ಇದಾವೆ. ಅವ್ರು ಯಾರು ಹೇಳ್ತಾರೆ ಅನ್ನೋದು ದಾಳಿ ಮಾಡ್ತದೆ, ಉಳಿದವ್ರಿಗಿಲ್ಲ. ಇವತ್ತು ನೋಡಿ ನೀವು ED ಯಾರನ್ನೋ ದಾಳಿ ಮಾಡ್ತದೆ. ಆಡಳಿತಾರೂಢ ಪಕ್ಷದ ಒಬ್ಬ ವ್ಯಕ್ತಿನಾದರೂ ಇವತ್ತು ಶಿಕ್ಷೆ ಒಳಪಡಿಸಿದಾನೆ. ಅದು ಇವೆಲ್ಲ ನೆನಪಿಸ್ಕೊಂಡಾಗ ಹಾಗಾದರೆ ಈ ದೇಶದ ಪ್ರಜಾಪ್ರಭುತ್ವ ಹೇಗೆ, ಅದಕ್ಕೆ ಜನ ಇವತ್ತು ಜಾಗೃತಿಗೊಳ್ಬೇಕು ಅನ್ನೋಂಥದ್ದು ಒಂದು ಮಾತಿನ ಕಡೆಗೆ ಬಂದಿರ್ತಾ ಇದ್ದಾರೆ. ಇನ್ನು ನಾವು ಮೂಮೆಂಟ್ ಮಾಡಬೇಕಾಗ್ತದೆ ಅನ್ನೋದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಮೂಮೆಂಟ್ ಅಂದರೆ ಜನ ಜೋಡಿ ಮತ್ತು ಬಂದು ಬೆರ್ತ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಆದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಈ ದೇಶಕ್ಕೆ ನಾ ಮೊದಲಿಂದ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಜನರ ಅಭಿಪ್ರಾಯ, ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಪ್ರಾಯನೂ ಹೌದು. ಏನಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಿತರನ್ನಾಗಿ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ದುಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಅಷ್ಟ ಸತ್ಯದ ಅನ್ನೋದು ಒಪ್ಪಬೇಕಾಗಿದೆ. ಯಾಕಂದರೆ ಹೈಯರ್ ಎಜುಕೇಷನ್ ಎಲ್ಲರಿಗೂ ಫ್ರೀ ಆಗಿತ್ತಂದ್ರೆ ಇಲ್ಲಿವರೆಗೆ ಎಲ್ಲರೂ ಬುದ್ಧಿವಂತರಿದ್ದರು, ಯಾರು ಮೋಸ ಹೋಗುವಂಥ ಪ್ರಸಂಗ ಬರ್ತಿರಲಿಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಪಬೇಕಾಗಿದೆ. ಇವತ್ತು ಇಂಗ್ಲೆಂಡದಾಗಲಿ, ಅಮೆರಿಕಾದಲ್ಲಿ, ಯುರೋಪಿಯನ್ ಕಂಟ್ರಿಯಲ್ಲಿ ಆಗಲಿ ಡೆಮಾಕ್ರೆಟಿಕ್ ಗೆಲ್ಲೋದು ಕಾರಣ ಅಂದರೆ ಶಿಕ್ಷಣ. ಸರ್ವರು ಶಿಕ್ಷಣ, ಉತ್ತಮ ಶಿಕ್ಷಣ, ಟೆಕ್ನಿಕಲ್ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ ಎಲ್ಲರಿಗೂ ಶಿಕ್ಷಣ ಅಲ್ಲಿ ದೇಶಗಳು ಅವ್ರು ಕೊಟ್ಟಿದ್ದಾರೆ. ಅದರಿಂದಾಗಿ ಇವತ್ತು ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇವತ್ತು ಮುಂದುವರೆದ ದೇಶ ಜಪಾನ್ ಆಗಿರ್ಬೋದು, ಇವತ್ತು ಏನಾದರೂ ಉನ್ನತಿಗೆ ಮತ್ತು ಡೆಮಾಕ್ರಸಿ ಉಳಿಸ್ಕೋದಕ್ಕೆ ಕಾರಣಕರ್ತರಾಗಿದ್ರೆ ಅಲ್ಲಿ ಶಿಕ್ಷಣ ಆ ದಿಶೆಯಲ್ಲಿ ನಾವು ಸೋತಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಂತ ಪೂರ್ತಿಯಾಗಿ ಆ ದಿಶೆಯಲ್ಲಿ ಅದಕ್ಕೂ ಅವರು ಜವಾಬ್ದಾರಿ ಇವತ್ತಂತೆ ಮುಗಿದೋಗ್ಬಿಡ್ತೀವಿ. ಎಲ್ಲ ಖಾಸಗೀಕರಣ, ದುಡ್ಡಿದ್ದವ್ರು ಕಲಿದು ದುಡ್ಡಿದ್ದವ್ರು ಇಲ್ಲ. ಈ ಕಾರಣಕ್ಕಾಗಿ ಇವತ್ತು ದೇಶದ ಪ್ರಜಾಪ್ರಭುತ್ವ ಮೋಸ್ಟ್ ಪ್ರಾಬಬ್ಲಿ ಒಬ್ಬ ಸರ್ವಾಧಿಕಾರಿಕಾಗಿ ಹೋಗ್ಬೋದು ಅನ್ನುವಂಥದ್ದು. ಆದರೂ ಪ್ರಜಾಪ್ರಭುತ್ವ ಗೆಲ್ಲಬಹುದು, ಅದಕ್ಕೆ ಮೂಮೆಂಟ್ ಮಾಡ್ತಾನೆ ಅನ್ನೋಂಥ ಮಾತನ್ನು ಗಾಂಧೀಜಿಯವರ ಪಾದಯಾತ್ರೆ ಶುರು ಮಾಡಿದ್ರು ಅನ್ನೋಂಥ ಒಂದು ಸಂದೇಶವನ್ನು ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಅದು ನೋಡೋದು ಭವಿಷ್ಯದಲ್ಲಿ ಏನು ಹಾಕ್ಬೋದು ಅಂತೇಳಿ. ಆದರೆ ಇವತ್ತು ಮಾತ್ರ ಎಲೆಕ್ಷನ್ ಕಮಿಷನ್ ಅದರ ಟೆಕ್ನಿಕಲ್ ಗ್ರೌಂಡ್ ಮೇಲೆ EVM ಮೇಲೆ ಇರ್ತಿರುವಂಥ ಹೇಳೋದ್ರಿಂದಾಗಿ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ಒಂದು ಪಾರ್ಟಿಯ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಜಾರ್ತಾ ಇರೋದು ಮಾತ್ರ ಅತ್ಯಂತ ನೋವಿನ ಸಂಗತಿ ಅಂತೇಳಿ ನಮ್ಮ ರಾಹುಲ್ ಗಾಂಧಿಯವರು ಅತ್ಯಂತ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇದು ನಿಮಗೇನು ಅನಿಸ್ತದ? ಇದು ನಡೆದನ ಇಲ್ಲ, ಇದಕ್ಕೆ ನೀವು ಉತ್ತರ ಕೊಡ್ಬೇಕಂತ ಹೇಳ್ತಾ ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.